ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ದಾವಣಗೆರೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ ಯಾವ ಥರ ಸೆಟ್ ಹಾಕಿದ್ದಾರೆ ಅಂತ. ಅರಿಶಿನ ಕುಂಕುಮ, ಹಣ್ಣು, ಸೀರೆ, ಬಳೆ ಅಂಗಡಿ ನೋಡಿ. ಬನ್ನಿ ಒಳಗೆ ಹೋಗೋಣ. ನೋಡಿ ಕ್ಯೂ ಹೆಂಗೆ ನಿಂತಿದೆ ಜನ ಅಂತ. ನೋಡಿ ಹೊರ ಸಟ್ ನೋಡಿ. ನೋಡಿ ಒಳ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆ ಕಡೆ ದರ್ಶನ ಮಾಡ್ಕೊಂಡು ಹೊರ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿ ನೋಡಿ ಬಾರ ಇಲ್ಲಿ ದುರ್ಗಮ್ಮನ ದರ್ಶನ ನೋಡಿ. ನೋಡಿ ಆ ಕಡೆ ಆಂಜನೇಯ ದೇವಸ್ಥಾನ ನೋಡಿ. ಸೆಟ್ ತುಂಬಾ ಗ್ರ್ಯಾಂಡಾಗಿ ಹಾಕಿದ್ದಾರೆ ನೋಡಿ. ಬಾ ಗಗಡಪ್ಪ ಸರ ಬಳೆ ನೋಡಿ. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನೋಡಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಕ್ಯೂ ಮುಖಾಂತರ ದರ್ಶನಕ್ಕೆ ಹೋಗಬೇಕು. ಅಂದರೆ ನಾನು ಹಬ್ಬ ಸ್ವಲ್ಪ ದಿನ ಆದಮೇಲೆ ಜನ ಕಡಿಮೆ ಆದಮೇಲೆ ಬಂದಿದ್ದೀನಿ ದರ್ಶನಕ್ಕೆ. ನೋಡಿ ದೇವಸ್ಥಾನನ ಇಲ್ಲಿ ಹಳ್ಳಿ ಮರ, ಗೋಪಾಲಕೃಷ್ಣ ದೇವಸ್ಥಾನ, ನವಗ್ರಹ ದೇವಸ್ಥಾನ ಇದೆ. ಆಮೇಲೆ ದುರ್ಗಮ್ಮನ ದೇವಸ್ಥಾನ ಜಾತ್ರೆ ಪ್ರಯುಕ್ತವಾಗಿ ಕುರೆ ಕಾಳಗನೂ ಇತ್ತು. ಅದು ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್, ವಿಡಿಯೋ ಮಾಡಿ ತೋರಿಸ್ಬೇಕಾಗಿತ್ತು. ಕೆಲವಾದ ಕಾರಣಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಇವತ್ತು ದರ್ಶನಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಬ್ಯಾಗ್ಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ. ನೋಡಿ ಕ್ಯೂ ಮುಖಾಂತರ ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಅಮ್ಮ ಕೊಡಬೇಕಾದ ಸೀರೆಗಳನ್ನೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ನೋಡಿ ಅಮ್ಮನ ಬೆಳ್ಳಿ ಬಾಗಿಲು ಒಳಗೆ ನೋಡಿ ಹಣ್ಣು ಅಲಂಕಾರ ಮಾಡಿದ್ದಾರೆ. ದ್ರಾಕ್ಷಿ ಹಣ್ಣು, ಮಾವಿನ ಹಣ್ಣು, ಪ್ರತಿಯೊಂದು ಯಾವ ಥರ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅಮ್ಮನ ಉಡಿಯೋಕ್ಕೆ ಸಾಮಾನ ಬಂದರು. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ.
ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಮ್ಮನ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ. ನೋಡಿ ಅಮ್ಮನ ನೋಡಿ ದುಗ್ಗಮ್ಮನ ದರ್ಶನ ಆಗ್ತಾಯಿದೆ. ನೋಡಿ ನೋಡಿ ಫಲಪುಷ್ಪ ಅಲಂಕಾರ. ನೋಡಿ ನೋಡಿ ಫ್ರೆಂಡ್ಸ್, ದೇವರ ದರ್ಶನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣು, ಮಸಂಬೆ ಹಣ್ಣು, ಸೇಬೆ ಹಣ್ಣಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಮುಡುಪಾಗ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ. ನೋಡಿ ದೇವಸ್ಥಾನದಿಂದ ಹೊರ ಬಂದ್ವಿ. ನೋಡಿ ಈ ದೇವಸ್ಥಾನ ಸುತ್ತ ಮರಳೇನು ಹಾಕಿದಾರಲ್ಲ, ಇಲ್ಲಿ ದೀಟ್ ನಮಸ್ಕಾರ ಮತ್ತು ದಿಂಡು ಉಳ್ದಿದ್ದಾರೆ. ಹಬ್ಬದ ಟೈಮ್ನೊಳಗೆ ಬೇನ್ ಸೀರೆ ಹುಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲ ರೀ, ನೋಡಿ ನಲ್ಲಿಗಳು ಎಲ್ಲ ಸ್ನಾನ ಮಾಡೋಕ್ಕೆ. ಅಲ್ಲಿ ನೋಡಿ ಸೈಡು ಹಸಿರು ಬಾಕ್ಸ್ಗಳು ಕಾಣ್ತಿಲ್ಲ, ಬಟ್ಟೆ ಚೇಂಜ್ ಮಾಡೋಕ್ಕೆ ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಆ ಟೈಮ್ನೇ ಬಂದರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತಿದ್ದೆ. ವಿಚಾರದ ಒಂದು ಸ್ವಲ್ಪ ಪರ್ಸ್ನಲ್ ವಿಚಾರದಾಗ ಬರೋಕ್ಕೆ ಆಗಲಿಲ್ಲ, ಹಾಗಾಗಿ ಇವಾಗ ಬಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಬ್ಬದಾಗ ಬಂದಿದ್ದರೆ 2-3 ಕಿಲೋಮೀಟ್ರ್ ಗಟ್ಟಲೆ ನಿಂತು 3 ಗಂಟೆ 4 ಗಂಟೆ ತನಕ ವೆಯ್ಟ್ ಮಾಡಿ ದರ್ಶನ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಬೇಗನೆ ದರ್ಶನ ಆಯಿತು ಅಮ್ಮಂದು. ಆಮೇಲೆ ನಮ್ಮ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನ 2 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ. ಕುರೆ ಕಾಳಗ ಇರುತ್ತೆ, ಆಮೇಲೆ ಬಹುಮಾನವೂ ಇರುತ್ತೆ ಫ್ರೆಂಡ್ಸ್. ಹೇಳಬೇಕು ಅಂದರೆ ಏನು ತುಂಬಾ ಸಾಲ್ತಾ ಇಲ್ಲ ಫ್ರೆಂಡ್ಸ್. ದುಗ್ಗಮ್ಮನ ಬಗ್ಗೆ ತುಂಬ ವರ್ಷಗಳಿಂದಲೂ ಆಯಿತು ಹಬ್ಬ ನಡೆಯೋಕ್ಕಚ್ಚಿ ಫ್ರೆಂಡ್ಸ್. ನೋಡಿ ದರ್ಶನ ಮಾಡ್ಕೊಂಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು, ತುಂಬಾ ಮನಸ್ಸು ತುಂಬಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹಣ್ಣುಕಾಯಿ ಅಂಗಡಿಗಳು ನೋಡಿ. ಈ ಕಡೆ ಅರಿಶಿನ ಕುಂಕುಮ, ನೋಡಿ ಅಮ್ಮ ಕೊಡೋಕ್ಕೆ ಮಡ್ಲಕ್ಕಿ, ಹಣ್ಣುಕಾಯಿ, ಸೀರೆ, ಪ್ರತಿಯೊಂದು ಬಳೆರು, ಕಬ್ಬಿನ ಹಾಲು. ನೋಡಿ ಫ್ರೆಂಡ್ ಬಳೆನ ನೋಡಿ ಫ್ರೆಂಡ್ಸ್, ಎಲ್ಲ ರೀತಿ ಬಳೆಗಳು ಇದೆ. ಮತ್ತಿರ್ಗ ಅಂಗಡಿಗಳು. ಬನ್ನಿ ಫ್ರೆಂಡ್ಸ್, ಇಲ್ಲಿ ದುಗ್ಗಮ್ಮನ ದೇವಸ್ಥಾನ ಪಕ್ಕನೇ ವೀರಭದ್ರೇಶ್ವರ ದೇವಸ್ಥಾನ, ಹಳೆಪೇಟೆ, ದಾವಣಗೆರೆ. ದರ್ಶನ ಮಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಭಸ್ಮ ಇದೆ. ನೋಡಿ ಫ್ರೆಂಡ್ಸ್, ವೀರಭದ್ರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆ ಮಗು ಎಷ್ಟು ಚೆನ್ನಾಗಿ ಆಡ್ತಾ ಇದೆ. ಇಲ್ಲಿ ದೇವಸ್ಥಾನದ ಹೊರ ಕೂತ್ಕೊಂಡಿದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಆಯಿತು. ನೋಡಿ ದುಗ್ಗಮ್ಮನ ದೇವಿ ಫೋಟೋಸ್ಗಳು. ನೋಡಿ ಅಮ್ಮ ಕೂಡ ಭಂಡಾರ ಕುಂಕುಮ, ರುದ್ರಾಕ್ಷಿ ಸರ, ಬಳೆ, ಸೀರೆ, ಹಣ್ಣು ಕಾಯಿ.
ನೋಡಿ ಎಲ್ಲೆಲ್ಲೂ ಅಮ್ಮನ ಕುಂಕುಮ ಭಂಡಾರ, ಹಣ್ಣು ಕಾಯಿ, ಸೀರೆ, ಒಡವೆ ನೋಡಿ. ನಮ್ಮ ದಾವಣಗೆರೆಯ ಜಾತ್ರೆ ನೈಟ್ ಆಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣೋದು. ಲೈಟ್ಗಳೆಲ್ಲ ಇರ್ತಿತ್ತು. ನಾನು ನೈಟ್ ಬಂದು ಮಾಡೋಕ್ಕಾಗಲ್ಲ ಹಳ್ಳಿಯಿಂದ, ಹಾಗಾಗಿ ಹಗಲೊತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂದಿನ ಕಾಲದಾಗೆ ಮೆಹಂದಿ ಅಂತ ಜಾತ್ರೆಗಳಿಗೆಲ್ಲ ಹಾಕ್ಸ್ಕೊಂತಿದ್ವಲ್ಲ. ಅಣ್ಣ ಒಂದು ಕೈಗೆ ಹೆಂಗಣ್ಣ ಹಾಕೋದು ನೋಡಿ, 30 ರೂಪಾಯಿ ಒಂದು ಕೈಗೆ ಹಾಕ್ತಾರಂತೆ. ನೋಡಿ ಹೆಣ್ಮಕ್ಳು ಸರ ಬಳೆ ನೋಡಿ, ಜಾತ್ರೆ ಹೇಗಿದೆ ನೋಡಿ ನಮ್ಮ ದಾವಣಗೆರೆ ಜಾತ್ರೆ. ನೋಡಿ ಜಾಕೆಟ್ಗಳು ನೋಡಿ, ಸರ ಬಳೆ, ಕಿವಿಗಳು, ಕಿರಾಣಿ ಅಂಗಡಿ ಪ್ರತಿಯೊಂದು ಬಂದಿದೆ ನೋಡಿ ಜಾತ್ರೆಗೆ. ನೋಡಿ ಉಂಗುರ, ಬಂಗಾರಕ್ಕೇನು ಕಡಿಮೆನೇ ಇಲ್ಲ ಉಂಗುರ. ಹೆಂಗೆ ಡಜನ್ ಹಾಕೋ ಬಳೆ? 100 ರೂಪಾಯಿ ಡಜನ್. ನೋಡಿ ರಂಗೋಲಿ, ಇದು ನೋಡಿ ರಂಗೋಲಿ ಬಿಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬಿಡಿಸ್ತಾ ಇದ್ದಾರೆ ಅಂತ. ನೋಡಿ ಮನೆ ಬೇಕಾದ ಸಾಮಗ್ರಿಗಳೆಲ್ಲ ಬಂದಿದ್ದಾವೆ ಜಾತ್ರೆಯಲ್ಲಿ. ನೋಡಿ ಸಜ್ಜೆ ಬೀಜ ಹಾಕ್ಸಿ ಬಾದಾಮಿ ಹಾಲು ಕುಡಿತಾ ಇದ್ದೇವೆ. ಸಜ್ಜೆ ಬೀಜ, ಎಳ್ಳು ಬೀಜ ಅಲ್ಲ, ಸಜ್ಜೆ ಬೀಜ. ಅಣ್ಣ ಎಂಥ ಬೀಜ? ನಾವು ಸಬ್ಜೆ ಬೀಜ ನೋಡಿ. ಹಾಂ